ನಿನ್ನೆ ದಿನ ಸೊಲ್ಯೂಷನ್ ಚಾಪ್ಟರ್ನ ಇಂಟ್ರೊಡಕ್ಷನ್ ಟು ಸೊಲ್ಯೂಷನ್ ಹಾಗೂ ಟೈಪ್ಸ್ ಆಫ್ ಸೊಲ್ಯೂಷನ್ ಬಗ್ಗೆ ಅಧ್ಯಯನ ಮಾಡಿವಿ. ಇವತ್ತಿನ ದಿನ ಕಾನ್ಸಂಟ್ರೇಷನ್ ಅಂದ್ರೇನು, ಕಾನ್ಸಂಟ್ರೇಷನ್ ಟರ್ಮ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ನೋಡ್ರಿ, ಒಂದೆರಡು ನಿಮಿಷದಲ್ಲಿ ಕ್ವಿಕ್ಕಾಗಿ ರಿವೈಸ್ ಮಾಡ್ಕೊಂಡ್ ಬರೀ ನಿನ್ನೆ ಹೇಳಿದೀವಿ ಅಂತಂದ್ರ. ಸೊಲ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರ, ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸರ್ ಆಫ್ 2 or more non-chemically reacting species whose composition can vary at certain limit ಅಂತ ಡೆಫಿನಿಷನ್ ಇತ್ತು. ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನಪ್ಪಾ ಅಂದ್ರ, ಯಾವುದೇ ಎರಡು ಕಾಂಪೋನೆಂಟ್ಗಳು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದ್ರ ಅದಕ್ಕೆ ಹೋಮೋಜಿನಸ್ ಮಿಕ್ಸರ್ ಅಂತೇಳಿ ಕರಿತೀವಿ ಅಂತೇಳಿ ನೋಡಿವಿ. ಅದಾದ ನಂತರ ಟೈಪ್ಸ್ ಆಫ್ ಸೊಲ್ಯೂಷನ್ ಅಲ್ಲಿ ಬೇಸ್ಡ್ ಆನ್ ಕಾಂಪೋನೆಂಟ್ಸ್ಗಳ ಆಧಾರದ ಮೇಲೆ ಸೊಲ್ಯೂಷನ್ ಅನ್ನ ಬೈನರಿ ಸೊಲ್ಯೂಷನ್, ಟರ್ನರಿ ಸೊಲ್ಯೂಷನ್ ಹಾಗೂ ಕ್ವಾಟರ್ನರಿ ಸೊಲ್ಯೂಷನ್ಸ್ ಅಂತಾಗಿ ವಿಭಾಗ ಮಾಡಲಾಗಿತ್ತು. ನಮ್ಮ ಸಿಲೆಬಸ್ಗಾಗಿ ಬೈನರಿ ಸೊಲ್ಯೂಷನ್ ಇರೋದ್ರಿಂದ ನಾವು ಬೈನರಿ ಸೊಲ್ಯೂಷನ್ ಬಗ್ಗೆ ಅಧ್ಯಯನ ಮಾಡ್ತಾ, ಬೈನರಿ ಅಂದ್ರೆ ಏನಪ್ಪಾ ಅಂದ್ರ, ಯಾವ ಮಿಕ್ಸರು ಎರಡು ಕಾಂಪೋನೆಂಟ್ಗಳನ್ನು ಒಳಗೊಂಡಿರ್ತದೋ ಅದಕ್ಕೆ ಬೈನರಿ ಸೊಲ್ಯೂಷನ್ ಅಂತ ಕರಿದೀವಿ. ಬೈನರಿ ಸೊಲ್ಯೂಷನ್ ಅಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ ಎರಡು ಕಾಂಪೋನೆಂಟ್, ಒಂದು ಸಾಲ್ವೆಂಟ್ ಅಂತ ಕರಿದೀವಿ, ಒಂದು ಸೊಲ್ಯೂಟ್ ಅಂತ ಕರಿತೀವಿ. ಯಾವ್ದೊಂದು ಸೊಲ್ಯೂಷನ್ ಅಲ್ಲಿ ಹೆಚ್ಚಿನ ಪ್ರಮಾಣದಾಗ ಇರ್ತದೋ ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ, ಯಾವುದೊಂದು ಕಮ್ಮಿ ಪ್ರಮಾಣದಾಗಿರ್ತದೋ ಅದನ್ನ ಸೊಲ್ಯೂಟ್ ಅಂತ ಕರಿದೀವಿ. ಮತ್ತೇನು ಕಲ್ತೀವಪ್ಪ ಅಂದ್ರೆ, ಟೈಪ್ಸ್ ಆಫ್ ಸೊಲ್ಯೂಷನ್ ಬೇಸ್ಡ್ ಆನ್ ದಿ ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್ಗಳ ಆಧಾರದ ಮೇಲೆ 3 ಟೈಪ್ಸ್ ಆಫ್ ಸೊಲ್ಯೂಷನ್ ಅನ್ನ ಓದಿವಿ. ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಹಾಗೂ ಗ್ಯಾಸಿಯಸ್ ಸೊಲ್ಯೂಷನ್. ಮತ್ತು ಸಾಲಿಡ್ ಸೊಲ್ಯೂಷನ್ ತಿರ್ಗಾ 3 ಭಾಗ ಮಾಡಿವಿ. ಸಾಲಿಡ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಸಾಲಿಡ್, ಗ್ಯಾಸ್ ಇನ್ ಸಾಲಿಡ್. ಅದೇ ರೀತಿಯಾಗಿ ಲಿಕ್ವಿಡ್ ಸೊಲ್ಯೂಷನ್ ಅನ್ನು 3 ಭಾಗ ಮಾಡಿವಿ ಮತ್ತು ಗ್ಯಾಸ್ ಸೊಲ್ಯೂಷನ್ ಅನ್ನು ಕೂಡ 3 ಭಾಗ ಮಾಡಿವಿ. ಇವತ್ತಿನ ದಿನ ಕಾನ್ಸಂಟ್ರೇಷನ್ ಟರ್ಮ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಕಾನ್ಸಂಟ್ರೇಷನ್ ಟರ್ಮ್ಸ್. ಕಾನ್ಸಂಟ್ರೇಷನ್ ಟರ್ಮ್ಸ್ಗಿಂತ ಮೊದಲು ನಮಗೆ ಕಾನ್ಸಂಟ್ರೇಷನ್ ಅಂದ್ರೇನು ಗೊತ್ತಾಗಿರ್ಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಪ್ಪ ಅಂದ್ರ, ಒಂದು ಕಂಟೈನರ್ದಾಗ 1 ಲೀಟರ್ ವಾಟರ್ ತಗೊಂತೀನಿ ಮತ್ತ ಇದನ್ನ ಕಂಟೈನರ್ ಎ ಅಂತ ಕರಿತೀನಿ. ಇನ್ನೊಂದು ಕಂಟೈನರ್ ತಗೊಂತೀನಿ, ಅದರಲ್ಲೂ ಕೂಡ 1 ಲೀಟರ್ ವಾಟರ್ ತಗೊಂತೀನಿ. ಇದನ್ನ ಬಿ ಅಂತ ಕರಿತೀನಿ. ನಾ ಏನ್ ಮಾಡ್ತೀನಪ್ಪ, ಮೊದಲೇ ಎ ಕಂಟೈನರ್ದಾಗ 1 ಸ್ಪೂನ್ ಅಷ್ಟು ಶುಗರ್ ಆ್ಯಡ್ ಮಾಡ್ತೀನಿ. ಈಗ ಎರಡನೇ ಕಂಟೈನರ್ದಾಗ 2 ಸ್ಪೂನ್ ಶುಗರ್ ಆ್ಯಡ್ ಮಾಡ್ತೀನಿ. 2 ಸ್ಪೂನ್ ಶುಗರ್ ಆ್ಯಡ್ ಮಾಡ್ತೀನಿ. ಇವಾಗ ಯಾವ್ದ್ರದಾಗ ಶುಗರ್ ಕಾನ್ಸಂಟ್ರೇಷನ್ ಹೆಚ್ಚಿಗದ ಅಂದ್ರ ಏನ್ ಹೇಳ್ತೀರಿ? ಬಟ್ ಸರ್, ಎ ಕಂಟೈನರ್ದಾಗ ಬರೀ 1 ಸ್ಪೂನ್ ಮಾತ್ರ ಶುಗರ್ ಇದೆ, ಬಿ ಕಂಟೈನರ್ದಾಗ 2 ಸ್ಪೂನ್ ಶುಗರ್ ಇದೆ. ಹಾಗಾಗಿ ಬಿ ಕಂಟೈನರ್ದಾಗ ಇದು ಕಂಪೇರ್ ಮಾಡಿದ್ರ ಬಿ ಕಂಟೈನರ್ದಾಗ ಶುಗರ್ ಪ್ರಮಾಣ ಹೆಚ್ಚಿದೆ ಅಂತ ಹೇಳ್ತೀರಿ ನೀವು. ಅದನ್ನೇ ಯಾವ ಸೊಲ್ಯೂಷನ್ದಾಗ ಶುಗರ್ ಅಂದ್ರೆ ಏನಿದು, ಇದೊಂದು ಸೊಲ್ಯೂಟ್. ಯಾಕೆ ಹೇಳ್ರಿ, ಒಂದು ಸೊಲ್ಯೂಷನ್ದಾಗ ಎರಡು ಮಿಕ್ಸ್ ಆದ್ರ ಸೊಲ್ಯೂಷನ್ ಐತಲ್ಲ,
ಒಂದು ಸೊಲ್ಯೂಷನ್ದಾಗ ಕಮ್ಮಿ ಪ್ರಮಾಣ ಇರೋದನ್ನ ಸುಗರ್ ಅಂತ ಕರಿತೀವಿ. ಹಿಂದಿನ ಅಧ್ಯಯನದಾಗ ನೋಡಿರಿ. ಹೆಚ್ಚಿನ ಪ್ರಮಾಣದಾಗ ಇರ್ತಕ್ಕಂಥ ವಾಟರನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಇದು ಸೊಲ್ಯೂಟು, ಇದು ಸಾಲ್ವೆಂಟು. ಓಕೆ ನೋಡ್ರಿ, ಇಲ್ಲಿ ಸೊಲ್ಯೂಟ್ ಪ್ರಮಾಣ ಕಮ್ಮಿ ಇರೋದ್ರಿಂದ ಯಾವ್ದಕ್ ಕಂಪೇರ್ ಮಾಡೋರ, ಈ ಬಿ ಕಂಟೈನರ್ ಕಂಪೇರ್ ಮಾಡಿದ್ರ ಎ ಕಂಟೈನರ್ದಾಗ ಸೊಲ್ಯೂಟ್ ಪ್ರಮಾಣ ಏನಾಗ್ಯದಪ್ಪ ಅಂದ್ರ ಕಮ್ಮಿ ಇದ. ಹಾಗಾಗಿ ಇದನ್ನ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕರೀತಾರ. ಡೈಲ್ಯೂಟ್ ಸೊಲ್ಯೂಷನ್ ಅಂತೇಳಿ ಕರೀತಾರ. ಯಾವ್ದು ಇದು ಕಂಪೇರ್ ಮಾಡೋರ ಇದ್ರದಾಗ ಕಡಿಮೆ ಪ್ರಮಾಣದ ಸೊಲ್ಯೂಟ್ ಅದ. ಹಾಗಾಗಿ ಈ ಸೊಲ್ಯೂಷನ್ ನ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕರೀತಾರ. ಇದಕ್ಕೆ ಕಂಪೇರ್ ಮಾಡಿದ್ರ ಈ ಸೊಲ್ಯೂಷನ್ದಾಗ ಹೆಚ್ಚಿನ ಪ್ರಮಾಣದಾಗ ಸೊಲ್ಯೂಟ್ ಅದ. ಹಾಗಾಗಿ ಇದನ್ನ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕರೀತಾರ. ಇದು ಡೈಲ್ಯೂಟ್ ಸೊಲ್ಯೂಷನ್, ಇದು ಕಾನ್ಸಂಟ್ರೇಷನ್ ಸೊಲ್ಯೂಷನ್. ಆಯ್ತ್ರಿ, ಒಂದು ಯಾವ ಸೊಲ್ಯೂಷನ್ದಾಗ ಸೊಲ್ಯೂಟ್ ಪ್ರಮಾಣ ಕಮ್ಮಿ ಇರ್ತದೋ ಅಂತದಕ್ಕೆ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕರಿತೀವಿ. ರಿಲೇಟಿವ್ಲಿ ಇದಕ್ಕೆ ಕಂಪೇರ್ ಮಾಡಿದ್ಮೇಲೆ. ಮತ್ತ ಯಾವ ಸೊಲ್ಯೂಷನ್ದಾಗ ಸೊಲ್ಯೂಟ್ ಪ್ರಮಾಣ ಮತ್ತೊಂದು ಕಂಪೇರ್ ಮಾಡಿದ್ಮೇಲೆ ಹೆಚ್ಚಿಗಿರ್ತದೋ ಅಂತ ಸೊಲ್ಯೂಷನ್ ಅನ್ನ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಓಕೆ, ಇದಕ್ಕಿಂತಲೂ ಮೊದಲು ಕಾನ್ಸಂಟ್ರೇಷನ್ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಅಂದ್ರೆ ಏನಪ್ಪಾ ಅಂದ್ರ ಅಮೌಂಟ್ ಆಫ್ ಸೊಲ್ಯೂಟ್ dissolved in known amount of solvent. ಏನಪ್ಪ ಕಾನ್ಸಂಟ್ರೇಷನ್ ಅಂದ್ರ? ಕಾನ್ಸಂಟ್ರೇಷನ್ ಈಸ್ amount of solute dissolved in known amount of ಸಾಲ್ವೆಂಟ್. ಇದನ್ನ ನಾವು ಕಾನ್ಸಂಟ್ರೇಷನ್ ಅಂತೇಳಿ ಕರಿತೀವಿ. ಎಷ್ಟು ಸೊಲ್ಯೂಟ್ ಅನ್ನ ಎಷ್ಟು ಪ್ರಮಾಣದ ಒಂದು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದ್ವಿ, ಕರಗಿಸಿದ್ವಿ ತಿಳಿಸ್ತಕ್ಕಂಥದಕ್ಕೆ ನಾವು ಕಾನ್ಸಂಟ್ರೇಷನ್ ಅಂತೇಳಿ ಕರಿತೀವಿ. ಏನ್ರಿ ಇದು ಕಾನ್ಸಂಟ್ರೇಷನ್? ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಒಂದು ರೇಷಿಯೋ ಅದ. ರೇಷಿಯೋ ಅಂದ್ರೇನು? ಒಂದು ಅನುಪಾತ ಅದ. ಯಾವ್ದ್ರದ್ದು ಅನುಪಾತ ಅಂದ್ರಪ್ಪ ಅಂದ್ರ ಕಾನ್ಸಂಟ್ರೇಷನ್ ಯಾವ್ದ್ರದ್ದು ಅನುಪಾತ ಅದ? ಅಮೌಂಟ್ ಆಫ್ ಸೊಲ್ಯೂಟ್ ಟು ದಿ ಅಮೌಂಟ್ ಆಫ್ known amount of ಅಥವಾ amount of solvent or solution. amount of solvent or solution. ಏನ್ ಕಾನ್ಸಂಟ್ರೇಷನ್ ಅಂತ ಅಂದ್ರ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಒಂದು ರೇಷಿಯೋ ಅದ. ಯಾವ್ದ್ರದ್ದು ರೇಷಿಯೋ ಅದಪ್ಪ ಅಂದ್ರ ಎಷ್ಟು ಸೊಲ್ಯೂಟ್ ಅನ್ನ ಎಷ್ಟು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದಿ ಅಂತಕ್ಕಂಥದ್ದು ಒಂದು ರೇಷಿಯೋ ಅದ. ಆ ರೇಷಿಯೋಗೆ ನಾವು ಕಾನ್ಸಂಟ್ರೇಷನ್ ಅಂತೇಳಿ ಕರಿತೀವಿ. ಡೆಫಿನಿಷನ್ ಏನಪ್ಪಾ ಅಂದ್ರೆ ಕಾನ್ಸಂಟ್ರೇಷನ್ದು ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ known amount of solvent. ಕಾನ್ಸಂಟ್ರೇಷನ್ ಅಂದ್ರೆ ಇಲ್ಲಿ ನೋಡ್ರಿ, ಅಮೌಂಟ್ ಆಫ್ ಸೊಲ್ಯೂಟ್, ಆ ಸೊಲ್ಯೂಟ್ ಅಂತಕ್ಕಂಥದ್ದು, ಈ ಸೊಲ್ಯೂಟ್ ಅಂತಕ್ಕಂಥದ್ದು ಗ್ರಾಮ್ನಲ್ಲೂ ಇರ್ತದ, ಕೆಜಿಯಲ್ಲೂ ಇರಬಹುದು, ಮೋಲ್ಸ್ ಅಲ್ಲೂ ಇರಬಹುದು, ಮತ್ತ ವಾಲ್ಯೂಮ್ ಅಲ್ಲೂ ಇರಬಹುದು. ಅದೇ ರೀತಿ ಸಾಲ್ವೆಂಟ್ ಅಂತಕ್ಕಂಥದ್ದು ಕೂಡ ಗ್ರಾಮ್ ಅಲ್ಲೂ ಇರಬಹುದು, ಕೆಜಿಯಲ್ಲೂ ಇರಬಹುದು, ಲೀಟ್ರಲ್ಲೂ ಇರಬಹುದು, ಮಿಲಿ ಲೀಟರ್ ಅಲ್ಲೂ ಕೂಡ
ಇರಬಹುದು. ಅಮೌಂಟ್ ಆಫ್ ಸೊಲ್ಯೂಟ ಗ್ರಾಮ್ನಾಗೂ ಇರ್ಬೋದು, ಕೆಜಿದಾಗೂ ಇರ್ಬೋದು, ಮೋಲ್ಸ್ನಾಗೂ ಇರ್ಬೋದು, ವಾಲ್ಯೂಮ್ ಲೀಟರ್ನಾಗೂ ಮಿಲಿ ಲೀಟರ್ನಾಗೂ ಇರ್ಬೋದು. ಸಾಲ್ವೆಂಟ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಂತಕ್ಕಂಥದ್ದು ಗ್ರಾಮ್ನಲ್ಲೂ ಇರ್ಬೋದು, ಕೆಜಿಯಲ್ಲೂ ಇರ್ಬೋದು, ಲೀಟರಲ್ಲೂ ಇರ್ಬೋದು ಮತ್ತು ML ಅಲ್ಲೂ ಕೂಡ ಇರ್ಬೋದು. ನೋಡ್ರಿ, ಕಾನ್ಸಂಟ್ರೇಷನ್ ಅಂದ್ರೆ ಎಷ್ಟು ಅಮೌಂಟ್ ಆಫ್ ಸೊಲ್ಯೂಟನ್ನ ಎಷ್ಟು ಅಮೌಂಟ್ ಆಫ್ ಸಾಲ್ವೆಂಟ್ನಾಗ ಆ್ಯಡ್ ಮಾಡಿದೆವು ಅಂತಕ್ಕಂಥದ್ದು ಒಂದು ರೇಷಿಯೋ ಅದ. ಆ ರೇಷಿಯೋಗೆ ನಾವು ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ನೋನ್ ಅಮೌಂಟ್ ಆಫ್ ಸಾಲ್ವೆಂಟ್. ಇಲ್ಲಿ ನೋಡ್ರಿ, ಡೈಲ್ಯೂಟ್ ಸೊಲ್ಯೂಷನ್ ಅಂದ್ರಪ್ಪ ಅಂದ್ರೆ ರಿಲೇಟಿವ್ಲಿ ಎ ಮತ್ತು ಬಿದಾಗ ರಿಲೇಟಿವ್ಲಿ ಎ ಕಂಟೈನರ್ contains a less amount of solute in a solution than compared to container B. So this solution is known as dilute solution. Dilute solution means relatively small amount of solute is present in it. ಅದೇ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ತಗೊಂಡ್ಮೇಲೆ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ರಿಲೇಟಿವ್ಲಿ ಏನಾಗ್ಯದಪ್ಪ ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ಸೊಲ್ಯೂಟ್ ಇಸ್ ಪ್ರೆಸೆಂಟ್ ಇನ್ ಇಟ್. ಒಂದು ಡೈಲ್ಯೂಟ್ ಸೊಲ್ಯೂಷನ್ ಇರ್ತದೆ, ಇನ್ನೊಂದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇರ್ತದೆ. ಕ್ವಾಂಟಿಟೇಟಿವ್ಲಿ ಮೆಜರ್ಮೆಂಟ್ದಾಗ, ಕ್ವಾಲಿಟೇಟಿವ್ದಾಗ ಬಿ ನಾವು ಈ ಕಾನ್ಸಂಟ್ರೇಷನ್ ಟರ್ಮ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಯಾವ ರೀತಿಪ್ಪ ಕಾನ್ಸಂಟ್ರೇಷನ್ ಟರ್ಮ್ಸ್ ನ ಎಕ್ಸ್ಪ್ರೆಸ್ ಮಾಡ್ತೀವಪ್ಪ ಅಂದ್ರ, ಒಂದೊಂದು ವಾಲ್ಯೂಮ್ ರಿಲೇಟೆಡ್ ಮತ್ತು ಮಾಸ್ ರಿಲೇಟೆಡ್ ಆಗಿ ಕೂಡ ನಾವು ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಕಾನ್ಸಂಟ್ರೇಷನ್ ಟರ್ಮ್ಸ್ನ ನಾವು ಎರಡು ಭಾಗಗಳಾಗಿ ಟೂ ರಿಲೇಟಿವ್ ಆಗಿ ನಾವು ನೋಡ್ತೀವಿ. ಒಂದೇದು ಏನಪ್ಪ ಅಂದ್ರೆ ವಾಲ್ಯೂಮ್ ರಿಲೇಟೆಡ್, ಎರಡನೇದಪ್ಪ ಏನಪ್ಪ ಅಂದ್ರೆ ಮಾಸ್ ರಿಲೇಟೆಡ್. ವಾಲ್ಯೂಮ್ ರಿಲೇಟೆಡ್ ಅಂದ್ರೆ ಯಾವ್ಯಾವ ಬರ್ತಾವಪ್ಪ ಅಂದ್ರ ನೋಡ್ರಿ, ಒಂದನೇದು ಕಾನ್ಸಂಟ್ರೇಷನ್ ಟರ್ಮ್ಸ್ ಗ್ರಾಮ್ ಪರ್ ಲೀಟರ್ ಅಥವಾ ಗ್ರಾಮ್ ಪರ್ ಲೀಟರ್ ತೆಳಗದಿಲ್ಲ ನೋಡ್ರಿ. ನೆಕ್ಸ್ಟ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್. ನೆಕ್ಸ್ಟ್ ಥರ್ಡ್ ಒನ್ ಮೋಲ್ಸ್ ಪರ್ ಲೀಟರ್. ಇದನ್ನ ಮೊಲಾರಿಟಿ ಬಿ ಅಂತ ಹೇಳಿ ಕರೀತಾರ. ಮೋಲ್ಸ್ ಪರ್ ಲೀಟರ್ ಏನು ಮೊಲಾರಿಟಿ, ಕ್ಯಾಪಿಟಲ್ M ಲಿಂತ ಡೊನೇಟ್ ಮಾಡ್ತಾರ. ನೋಡ್ರಿ, ವಾಲ್ಯೂಮ್ ರಿಲೇಟೆಡ್ ದಾಗ ಯಾವಪ್ಪ ಅಂದ್ರ ಗ್ರಾಮ್ ಪರ್ ಲೀಟರ್, ಮಾಸ್ ಬೈ ವಾಲ್ಯೂಮ್, moles per liter, and fourth one is volume by volume percent. ಇವು ನಾಲ್ಕು ವಾಲ್ಯೂಮ್ ರಿಲೇಟೆಡ್ ದಾಗ. ಅದೇ ಮಾಸ್ ರಿಲೇಟೆಡ್ ದಾಗ ತಗೊಂಡವಪ್ಪ ಅಂದ್ರ, ಮಾಸ್ ರಿಲೇಟೆಡ್ ದಾಗ ಇವು ಬರ್ತಾವಪ್ಪ ಅಂದ್ರ, ಒಂದೇದು ಮಾಸ್ ಬೈ ಮಾಸ್ percent, mass by mass percentage. ಎರಡನೇದ್ದು moles per kg, that is means M divided by kg, moles per kg. ಇದನ್ನ ಮೊಲಾಲಿಟಿ ಬಿ ಅಂತ ಹೇಳಿ ಕರೀತಾರ. ಮೊಲಾಲಿಟಿ ಇದನ್ನ ಸ್ಮಾಲ್ M ಲಿಂತ ಡೊನೇಟ್ ಮಾಡ್ತಾರ.
third one is mole fraction. mole fraction ಇದನ್ನ ಈ ತರ x ಲಿಂತ ಸೂಚಿಸ್ತಾರ. ಮೋಲ್ ಫ್ರಾಕ್ಷನ್. ನಾಲ್ಕನೇದ್ದು ppm ಅಥವಾ ಪಾರ್ಟ್ಸ್ ಪರ್ ಮಿಲಿಯನ್. ಪಾರ್ಟ್ಸ್ ಪರ್ ಮಿಲಿಯನ್. ನೋಡ್ರಿ ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ ನಾವು ಎರಡು ರಿಲೇಟೆಡ್ ಆಗಿ ಓದ್ತೀವಿ. ಒಂದು ವಾಲ್ಯೂಮ್ ರಿಲೇಟೆಡ್ ಹಾಗೂ ಮಾಸ್ ರಿಲೇಟೆಡ್. ವಾಲ್ಯೂಮ್ ರಿಲೇಟೆಡ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ, ಪ್ರತಿ ಸಲ್ತಿ ಇಲ್ಲಿ ಏನದ ಡಿವೈಡೆಡ್ ಬೈ ದಾಗ ಕೆಳಗಡೆ ಎಲ್ ಅಂತ ಬಂದದ. ಎಲ್ ಲೀಟರ್ ಅಂದ್ರೆ ಇದು ವಾಲ್ಯೂಮ್. ಮಾಸ್ ಬೈ ವಾಲ್ಯೂಮ್ ಇಲ್ಲಿ ಬಿ ಕೂಡ ಮಾಸ್ ಇದ್ರಾಗ ಗ್ರಾಮ್ದಾಗ, ವಾಲ್ಯೂಮ್ ಲೀಟರ್ದಾಗ. ಹೌದಿಲ್ಲ? ಇಲ್ಲಿ ಮೋಲ್ಸ್ ಪರ್ ಲೀಟರ್, ಮೋಲ್ಸ್ ಇದ್ರಾಗ ಮೋಲ್ಸ್ ಪರ್ ಲೀಟರ್. ಹೌದಿಲ್ಲ? ಆಮೇಲೆ ವಾಲ್ಯೂಮ್ ಬೈ ವಾಲ್ಯೂಮ್, ದಟ್ ಈಸ್ ವಾಲ್ಯೂಮ್ ಬೈ ವಾಲ್ಯೂಮ್ ಇಸ್ ಮಿಲಿಲೀಟರ್ ಬೈ ಮಿಲಿಲೀಟರ್ ಅಥವಾ ಲೀಟರ್ ಬೈ ಲೀಟರ್. ಇವೆಲ್ಲ ಕೆಳಗಡೆ ಯಾವ್ಯಾವಕ್ಕ ವಾಲ್ಯೂಮ್ ಬರ್ತದೋ ಅವೆಲ್ಲ ವಾಲ್ಯೂಮ್ ರಿಲೇಟೆಡ್ ಯಾವ್ಯಾವ ಅವನು ಅವು ಟೆಂಪರೇಚರ್ ಡಿಪೆಂಡೆಂಟ್ ಅವ. ಟೆಂಪರೇಚರ್ ಡಿಪೆಂಡೆಂಟ್. ವಾಲ್ಯೂಮ್ ರಿಲೇಟೆಡ್ ಎಷ್ಟು ಕಾನ್ಸಂಟ್ರೇಷನ್ ಟರ್ಮ್ಸ್ ಅವೆಲ್ಲವೂ ಕೂಡ ಏನಾಗ್ಯಾವಪ್ಪ ಅಂದ್ರ ಟೆಂಪರೇಚರ್ ಡಿಪೆಂಡೆಂಟ್ ಅದ. ಮತ್ತು ಮಾಸ್ ರಿಲೇಟೆಡ್ ಯಾವ್ಯಾವನು ಕಾನ್ಸಂಟ್ರೇಷನ್ ಟರ್ಮ್ಸ್ ಅವ್ಯಾವು ಕೂಡ ಟೆಂಪರೇಚರ್ ಡಿಪೆಂಡೆಂಟ್ ಅಲ್ಲ. ದಟ್ ಮೀನ್ಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಟೆಂಪರೇಚರ್ ಇಂಡಿಪೆಂಡೆಂಟ್. ನೋಡ್ರಿ, ಕಾನ್ಸಂಟ್ರೇಷನ್ ಅಂದ್ರೆ ಏನಪ್ಪಾ ಅಂದ್ರ ಅಮೌಂಟ್ ಆಫ್ ಸಲ್ಯೂಟ್ ಡಿಸಾಲ್ವ್ ಇನ್ ನೋನ್ ಅಮೌಂಟ್ ಆಫ್ ಸಾಲ್ವೆಂಟ್ ಗೆ ನಾವು ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ರಿಲೇಟಿವ್ಲಿ ಯಾವುದೊಂದು ಸೊಲ್ಯೂಷನ್ದಾಗ ಸೊಲ್ಯೂಟ್ ಪ್ರಮಾಣ ಕಮ್ಮಿ ಇರ್ತದೋ ಅದನ್ನ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕರಿತೀವಿ. ರಿಲೇಟಿವ್ಲಿ ಯಾವ ಒಂದು ಸೊಲ್ಯೂಷನ್ದಾಗ ಸೊಲ್ಯೂಟ್ ಪ್ರಮಾಣ ಹೆಚ್ಚಿಗಿರ್ತದೋ ಅಂತ ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಓಕೆ, ಈ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಇದು ಒಂದು ಅನುಪಾತ ಅದ. ಎದುರ್ದಪ್ಪ ಅಂದ್ರ ಅಮೌಂಟ್ ಆಫ್ ಸೊಲ್ಯೂಟ ಮತ್ತು ಅಮೌಂಟ್ ಆಫ್ ಸಾಲ್ವೆಂಟ್. ಅಮೌಂಟ್ ಆಫ್ ಸೊಲ್ಯೂಟ್ ಮತ್ತು ಅಮೌಂಟ್ ಆಫ್ ಸಾಲ್ವೆಂಟ್ನ ಒಂದು ರೇಷಿಯೋ ಅದ. ಈ ಅಮೌಂಟ್ ಆಫ್ ಸೊಲ್ಯೂಟ್ ಅನ್ನ ನಾವು ಗ್ರಾಮಲ್ಲಿ ತಗೋಬಹುದು, ಮತ್ತು ಮೋಲ್ಸ್ ಅಲ್ಲಿ ಬಿ ಎಕ್ಸ್ಪ್ರೆಸ್ ಮಾಡ್ಬೋದು, ಲೀಟ್ರಲ್ಲಿ ಬಿ ಎಕ್ಸ್ಪ್ರೆಸ್ ಮಾಡ್ಬೋದು, ಕೆಜಿ ಅಲ್ಲಿ ಬಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದೇ ರೀತಿಯಾಗಿ ಸಾಲ್ವೆಂಟ್ ಕೂಡ ಗ್ರಾಮಲ್ಲಿ, ಲೀಟ್ರಲ್ಲಿ ಮತ್ತು ಕೆಜಿಯಲ್ಲಿ, ಮಿಲಿಲೀಟ್ರಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಅವುಗಳ ಆಧಾರದ ಮೇಲೆ ಕಾನ್ಸಂಟ್ರೇಷನ್ ಟರ್ಮ್ಸ್ನ ಓದ್ತೀವಿ. ಆ ಕಾನ್ಸಂಟ್ರೇಷನ್ ಟರ್ಮ್ಸ್ ಏನಾಗ್ಯಾವಪ್ಪ ಅಂದ್ರೆ ಒಂದು ವಾಲ್ಯೂಮ್ ರಿಲೇಟೆಡ್ ಅಂತ ಓದ್ತೀವಿ, ಇನ್ನೊಂದು ಮಾಸ್ ರಿಲೇಟೆಡ್ ಅಂತ ಓದ್ತೀವಿ. ಯಾವ್ಯಾವ ವಾಲ್ಯೂಮ್ ರಿಲೇಟೆಡ್ ಅವೋ ಅವೆಲ್ಲ ಕೂಡ ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಅವ. ಯಾವ್ಯಾವ ಮಾಸ್ ರಿಲೇಟೆಡ್ ಅವನೋ ಅವು ಟೆಂಪರೇಚರ್ ಇಂಡಿಪೆಂಡೆಂಟ್ ಅವ. ನೋಡ್ರಿ, ವಾಲ್ಯೂಮ್ ರಿಲೇಟೆಡ್ದಾಗ ಗ್ರಾಮ್ಸ್ ಪರ್ ಲೀಟರ್, ಮೊದಲನೇದಾಗಿ ಗ್ರಾಮ್ಸ್ ಪರ್ ಲೀಟರ್ ನೋಡ್ಕೊಳ್ಳೋಣ. ತದನಂತರ ಒಂದೊಂದೊಂದೊಂದು ನೋಡ್ಕೊಂಡು ಹೋಗೋಣ. ಸರಿ, ನೋಡ್ರಿ, ಗ್ರಾಮ್ಸ್ ಪರ್ ಲೀಟರ್. ಗ್ರಾಮ್ಸ್ ಪರ್ ಲೀಟರ್ ಗ್ರಾಮ್ಸ್ ಪರ್ ಲೀಟರ್. ನೋಡ್ರಿ, ನಾ ಕಾನ್ಸಂಟ್ರೇಷನ್ ಅಂದ್ರೆ ಏನ್ ಹೇಳೀನಿ? ಕಾನ್ಸಂಟ್ರೇಷನ್ ಅದೊಂದು ರೇಷಿಯೋ ಅದ. ಒಂದು ಸೊಲ್ಯೂಟ್ ಮ್ಯಾಲಿದ್ದು ಸೊಲ್ಯೂಟ, ಕೆಳಗಿದ್ದು ಸಾಲ್ವೆಂಟ್. ಗ್ರಾಮ್ ಪರ್ ಲೀಟರ್ ಅದೇ ಹೇಳೋಗ್ತದಪ್ಪ ಅಂದ್ರ ಸೊಲ್ಯೂಟ್ ಎದ್ರಾಗಿರ್ತದ, ನಂಬರ್ ಆಫ್ ಸೊಲ್ಯೂಟ್ ಎದ್ರಾಗಿರ್ತದಪ್ಪ ಅಂದ್ರ ಗ್ರಾಮ್ನಾಗಿರ್ತದ.
amount of solute in gram, amount of solute in gram ಮತ್ತು ಲೀಟರ್ ಅಮೌಂಟ್ ಆಫ್ ಸೊಲ್ಯೂಷನ್ ಅಥವಾ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಗ್ರಾಮ್ ಪರ್ ಲೀಟರ್ ಅಂದ್ರೇನು, ಸಲ್ಯೂಟ್ ಗ್ರಾಮ್ ಅಲ್ಲಿ ಇರ್ತದ, ಸೊಲ್ಯೂಷನ್ ಏನಾಗ್ಯದಪ್ಪ ಅಂದ್ರ ಲೀಟರ್ನಾಗ ಇರ್ತದ. ಸಪೋಸ್ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಏನಪ್ಪಾ ಅಂದ್ರ ಎಕ್ಸಾಂಪಲ್, ಟ್ವೆಂಟಿ ಗ್ರಾಮ್ per liter, 20 gram per liter aqueous solution of glucose, 20 gram per liter aqueous solution of glucose. ನೋಡ್ರಿ 20 gram per liter aqueous solution of glucose. ಇದರಲ್ಲಿ ಸಲ್ಯೂಟ್ ಯಾವುದು ಮತ್ತ ಸಾಲ್ವೆಂಟ್ ಯಾವುದು ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗ್ತದ ಮೊದಲ. ನೋಡ್ರಿ ಗ್ರಾಮ್ ಪರ್ ಲೀಟರ್, ಗ್ರಾಮ್ ಪರ್ ಲೀಟರ್ ಇಲ್ಲಿ ನೋಡ್ರಿ ಏನ್ ಕೊಟ್ಟಾನ, 20 ಗ್ರಾಮ್ ಪರ್ ಲೀಟರ್, ಪರ್ ಲೀಟರ್. ವಾಲ್ಯೂಮ್ ಎದ್ರಾಗದ, ಲೀಟರ್ನಾಗದ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎದ್ರಾಗದ, ಲೀಟರ್ನಾಗದ. 1 ಲೀಟರ್ 20 ಗ್ರಾಮ್ ಪರ್ 1 ಲೀಟರ್ ಅಂತ ಹೇಳಿ ಹೇಳ್ಬೋದು. 20 ಗ್ರಾಮ್, 20 ಏನದ, 20 ಗ್ರಾಮ ಸೊಲ್ಯೂಟ್ ಅದ, ಹೌದಿಲ್ಲ, ಸೊಲ್ಯೂಟ್ ಅದ. ಇಲ್ಲಿ ನೋಡ್ರಿ ನಾವು ಮೊದಲೇ ಸೊಲ್ಯೂಷನ್ ಹೇಳ್ಬೇಕಾದ್ರ, ಸೊಲ್ಯೂಷನ್ ಸಾಲ್ವೆಂಟ್ ಒಂದ್ ವೇಳೆ ವಾಟರ್ ಇತ್ತಪ್ಪ ಅಂದ್ರ ಅದಕ್ಕೆ ಅಕ್ವಿಯಸ್ ಸೊಲ್ಯೂಷನ್ ಅಂತಾರ ಅಂತ ಹೇಳಿದ. ಮತ್ತ ಸಾಲ್ವೆಂಟ್ ಏನಾದ್ರು ಅದರ್ ದೆನ್ ವಾಟರ್ ಇತ್ತಂದ್ರ ನಾನ್ ಅಕ್ವಿಯಸ್ ಸೊಲ್ಯೂಷನ್ ಅಂತೇಳಿ ಹೇಳಿದ್ದ. ಇಲ್ಲಿ ನೋಡ್ರಿ ಅಕ್ವಿಯಸ್ ಸೊಲ್ಯೂಷನ್ ಅದಪ್ಪ ಅಂದ್ರ ಸಾಲ್ವೆಂಟ್ ಏನಾಗಿರ್ತದ, ಸಾಲ್ವೆಂಟ್ ಏನಾಗಿರ್ತದ, ವಾಟರ್ ಆಗಿರ್ತದ. ಸಾಲ್ವೆಂಟ್ ಏನಾಗಿರ್ತದ, ವಾಟರ್ ಆಗಿರ್ತದ. ಇಲ್ಲಿ ಸಾಲ್ವೆಂಟ್ ಇದು ಅಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ಇದು ವಾಟರ್ ಅದ ಅಂದಂಗ. ಸಾಲ್ವೆಂಟ್ ಯಾವ್ದದ, ವಾಟರ್ ಅದ. ಸಾಲ್ವೆಂಟ್ ವಾಟರ್ ಆಯ್ತಂದ್ರೆ ಗ್ಲೂಕೋಸ್ ಏನಾಗಿರ್ತದ, ಸಲ್ಯೂಟ್ ತಾನೆ, ಸಲ್ಯೂಟ್. ಗ್ಲೂಕೋಸ್ ಅಂತಕ್ಕಂಥದ್ದು ಸಲ್ಯೂಟ್ ಆಗಿರ್ತದ. ಇದರ ಅರ್ಥ ಏನಪ್ಪಾ ಅಂದ್ರ 20 ಗ್ರಾಮ್, ಇದರ ಅರ್ಥ ಏನದಪ್ಪ ಅಂದ್ರ 20 ಗ್ರಾಮ್ ಗ್ಲೂಕೋಸ್, 20 gram of glucose is dissolved in 1 liter of water. ನೋಡ್ರಿ 20 gram of glucose is dissolved in 1 liter of water. 20 ಗ್ರಾಮ್ ಪರ್ ಲೀಟರ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಗ್ಲೂಕೋಸ್ ಅಂದ್ರೆ ಏನಪ್ಪಾ ಅಂದ್ರ 20 ಗ್ರಾಮ್ ಅಷ್ಟು ಗ್ಲೂಕೋಸ್ ಅನ್ನ 1 ಲೀಟರ್ ಆಫ್ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದೇವು ಅಂದಂಗ. ಓಕೆ, ಇಲ್ಲಿ ನೋಡ್ರಿ ಈ 20 ಗ್ರಾಮ್ ಅಷ್ಟು ಗ್ಲೂಕೋಸ್ ಅನ್ನ 1 ಲೀಟರ್ ವಾಟರ್ನಾಗ ಡಿಸಾಲ್ವ್ ಮಾಡಿವಿ. ಹೌದಿಲ್ಲ, ಅಂದ್ರೆ ಗ್ಲುಕೋಸ್ದು ವೇಟ್ ಕೊಟ್ಟಾರ. ಅವ್ರು ಎಷ್ಟು ಕೊಟ್ಟಾರಪ್ಪ ಅಂದ್ರ ಗಿವನ್ ವೇಟ್ ಆಫ್ ಗ್ಲುಕೋಸ್, ಗಿವನ್ ವೇಟ್ ಆಫ್ ಗ್ಲುಕೋಸ್ ಎಷ್ಟು ಕೊಟ್ಟಾರ, 20 ಗ್ರಾಮ್ ಕೊಟ್ಟಾರ. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲುಕೋಸ್ ಕಂಡು ಹಿಡೀರಿಪ್ಪ ಅಂದ್ರೆ ಹಂಗ್ ಮಾಡ್ತೀರಿ. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲುಕೋಸ್ ಯಾವ ರೀತಿ ಕಂಡು ಹಿಡಿತೀರಿ? ನಾವುಗೆ ಫಸ್ಟ್ ದಿನ ಏನ್ ಹೇಳಿದ,
ಯಾವಾಗ ಬಿ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಒಂದು ಫಾರ್ಮುಲಾ ಅದ ಅಂತ ಹೇಳಿದ. ಯಾವಾಗಪ್ಪ ಅಂದ್ರ ಗಿವನ್ ವೇಟ್ ಸಲ್ಯೂಟ್ ಅದ ಇಲ್ಲ, ಹಾಗಾಗಿ WB ತಗೋತೀನಿ. WB ಡಿವೈಡೆಡ್ ಬೈ MB. ಅವಾಗ ಹೇಳಿದ ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಗಿವನ್ ವೇಟ್ ಆಫ್ ಸಲ್ಯೂಟ್ divided by molecule. MB means molecular weight of solute. Okay, given weight ಎಟ್ಟದ number of glucose B ತಗೊಂತೀನಿ. given weight ಎಟ್ಟದಪ್ಪ ಅಂದ್ರ 20 ಅದ. ಈಗ ಮಾಲಿಕ್ಯುಲರ್ ವೇಟ್ ಕೊಟ್ಟಾರೇನು ಗ್ಲೂಕೋಸ್ದು? ಇಲ್ಲ. ಹಾಗಾದ್ರೆ ಮಾಲಿಕ್ಯುಲರ್ ವೇಟ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗ್ತದ. ನೋಡ್ರಿ, ಮಾಲಿಕ್ಯುಲರ್ ವೇಟ್ ಆಫ್ ಗ್ಲುಕೋಸ್ ಅನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀರಪ್ಪ ಅಂದ್ರ, ಗ್ಲುಕೋಸ್ದು ಮೊದಲು ಫಾರ್ಮುಲಾ ಬರಿಬೇಕು, ಕೆಮಿಕಲ್ ಫಾರ್ಮುಲಾ ಬರಿಬೇಕು. ಏನದಪ್ಪ ಅಂದ್ರ C6H12O6. ಹೌದಿಲ್ಲ? ಈಗೇನ್ ಮಾಡ್ಬೇಕಪ್ಪ ಅಂದ್ರೆ ಇದರದ್ದು ವೇಟ್ ಕಂಡುಹಿಡಿಬೇಕು. ಆ ಗ್ಲುಕೋಸ್ ಅಂತಕ್ಕಂಥದ್ರಲ್ಲಿ ಕಾರ್ಬನ್ ಎಷ್ಟವ? 6 ಅವ. ಕಾರ್ಬನ್ನಿನ ಪರಮಾಣು ರಾಶಿ ಎಟ್ಟದ? 12 ಅದ. 12 × 6 ಮಾಡ್ಕೋಬೇಕು. ಪ್ಲಸ್ ಹೈಡ್ರೋಜನ್ ಎಷ್ಟವ? 12 ಅವ. ಹೈಡ್ರೋಜನ್ದು ಪರಮಾಣು ರಾಶಿ ಎಷ್ಟದ? 1 ಅದ. 1 × 12 ಪ್ಲಸ್ ಆಕ್ಸಿಜನ್. ಆಕ್ಸಿಜನ್ ಎಷ್ಟವ? 6 ಅವ. ಹೌದಿಲ್ಲ? ಆಕ್ಸಿಜನ್ದು ಪರಮಾಣು ರಾಶಿ ಎಷ್ಟದಪ್ಪ ಅಂದ್ರ 16 ಅದ. 16 × 6. ಇದು ಮಾಲಿಕ್ಯುಲರ್ ಫಾರ್ಮುಲಾ. ಇದು ಮಾಲಿಕ್ಯುಲರ್ ಫಾರ್ಮುಲಾದ ಆಧಾರದ ಮೇಲೆ ನಾವು ಮಾಲಿಕ್ಯುಲರ್ ವೇಟ್ ಅನ್ನ ಕಂಡು ಹಿಡಿಬೇಕು. ಮಾಲಿಕ್ಯುಲರ್ ವೇಟ್ ಎಷ್ಟು ಬರ್ತದಪ್ಪ ಅಂದ್ರ 12 6 72 ಪ್ಲಸ್ 1 × 12 12 ಪ್ಲಸ್ 16 5 80 16 6 96. ನೋಡ್ರಿ, 6 1 2 8 9 10 10ಕ್ಕೆ ಪೂಜಿ ಕೈಲ 1 1 1 9 10 11 11 1 7 18 180 ಯೂನಿಟ್. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲುಕೋಸ್ ಈಸ್ 180 ಯೂನಿಟ್. ನೋಡ್ರಿ, ಈ 0 ಹೋಗ್ತದ. ಎಷ್ಟು ಉಳಿತಪ್ಪ ಅಂದ್ರ 2 ಡಿವೈಡೆಡ್ ಬೈ 18. ನೋಡ್ರಿ, 2 ಡಿವೈಡೆಡ್ ಬೈ 18 0.18 only 18 ಮತ್ತೆ 2 ಕುಳಿತದ. ಹೌದಿಲ್ಲ? ಮತ್ತೊಂದು 0 ತಗೋತೀರಿ, 18 ತಿರುಗಿ ಹಿಂಗೆ ಏನಾಗ್ತಾ ಹೋಗ್ತದ. ಹಾಗಾಗಿ 0.11 0.11 ಅಂತಕ್ಕಂಥದ್ದು ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲುಕೋಸ್. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲುಕೋಸ್ ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ನಂಬರ್ ಆಫ್ ಮೋಲ್ಸ್ ಯಾವ ರೀತಿ ಕಂಡುಹಿಡಿಬೇಕಪ್ಪ ಅಂದ್ರ, ಗಿವನ್ ವೇಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಮಾಡಿದೆವಪ್ಪ ಅಂದ್ರೆ ನಮ್ಗ ಅದು ನಂಬರ್ ಆಫ್ ಮೋಲ್ಸ್ ಸಿಗ್ತದ. ಇದೇ ರೀತಿ ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಒನ್. Second one, 40 gram per liter, 40 gram per liter aqueous solution of urea. ನೋಡ್ರಿ, ಇದರಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಸಲ್ಯೂಟ್ ಯಾವ್ದದ ಅಂತ ಹೇಳಬೇಕು, ಐಡೆಂಟಿಫೈ ಮಾಡಬೇಕು. ಆಮೇಲೆ ಸಾಲ್ವೆಂಟ್ ಯಾವ್ದದ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ನೋಡ್ರಿ, 40 ಗ್ರಾಮ್ ಪರ್ ಲೀಟರ್ ಅಂದ್ರ ಇದರ ಅರ್ಥ ಏನಪ್ಪಾ ಅಂದ್ರೆ 40 ಗ್ರಾಮ್ ಅನ್ನ 1 ಲೀಟರ್ ಅಲ್ಲಿ ನಾವು ಡಿಸಾಲ್ವ್ ಮಾಡಿದೇವು ಅಂದಂಗ. ಮ್ಯಾಲೆ ಇರ್ತಕ್ಕಂಥದ್ದು ಯಾವಾಗ ಬಿ ಸಲ್ಯೂಟ್ ಅಂತ ಹೇಳಿದಿಲ್ಲ, ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು 1 ಲೀಟರ್ ಅದು ಸಾಲ್ವೆಂಟ್ ಆಗಿರ್ತದ. ಇಲ್ಲಿ ನೋಡ್ರಿ,
ಅಕ್ವಿಯಸ್ ಅದ ಅಂದ್ರೆ ಇದೇನಾಗಿರ್ತದ ವಾಟರ್ ಆಗಿರ್ತದ. ಮತ್ತ ಸಲ್ಯೂಟ್ ಯಾವ್ದಾಗಿರ್ತದಪ್ಪ ಅಂದ್ರೆ ಯೂರಿಯಾ. ಯೂರಿಯಾ ಅಂತಕ್ಕಂಥದ್ದು ಸಲ್ಯೂಟ್ ಆಗಿರ್ತದ. ನೋಡ್ರಿ ಯೂರಿಯಾ ಅಂತಕ್ಕಂಥದ್ದು ಸಲ್ಯೂಟು, ಹೌದಿಲ್ಲ. ವಾಟರ್ ಅಂತಕ್ಕಂಥದ್ದು ಸಾಲ್ವೆಂಟ್. ಯಾಕೆ ಹೇಳಿದ್ರಿ ವಾಟರ್ ಸಾಲ್ವೆಂಟ್ ಅದ ಅಂತ ಹೇಳಿಕಿಸಿಂದ? ಸರ್ ಅದು 40 ಗ್ರಾಮ್ ಪರ್ ಲೀಟರ್ ಅಕ್ವಿಯಸ್ ಸೊಲ್ಯೂಷನ್ ಅದ ರೀ. ಅಕ್ವಿಯಸ್ ಅಂದ್ರೆ ಸಾಲ್ವೆಂಟ್ ಯಾವಾಗ ಬಿ ವಾಟರ್ ಇರ್ತದ, ಹಾಗಾಗಿ ಅದನ್ನ ವಾಟರ್ ಅಂತೇಳಿ ಕನ್ಸಿಡರ್ ಮಾಡಿವಿ. ನೆಕ್ಸ್ಟ್ ಯೂರಿಯಾ ಏನಪ್ಪಾ ಅಂದ್ರೆ ಸಲ್ಯೂಟ್. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಅಕ್ವಿಯಸ್ ಸೊಲ್ಯೂಷನ್ ಅದ ಮತ್ತು ಯೂರಿಯಾ ಅದ. ಯೂರಿಯಾ ಸಲ್ಯೂಟ್ ಆಗ್ತದ, ಇದು ಅಕ್ವಿಯಸ್ ಸೊಲ್ಯೂಷನ್ ಅಂತಕ್ಕಂಥದ್ದು ಅದು ವಾಟರ್. ಯಾಕಪ್ಪ ಅಂದ್ರೆ ಅಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ವಾಟರ್ ಇತ್ತಪ್ಪ ಅಂದ್ರೆ, ಒಂದು ಸಾಲ್ವೆಂಟ್ ವಾಟರ್ ಇತ್ತಪ್ಪ ಅಂದ್ರೆ ಅದಕ್ಕೆ ಅಕ್ವಿಯಸ್ ಸೊಲ್ಯೂಷನ್ ಅಂತೇಳಿ ಓದಿವಿ. ನೆಕ್ಸ್ಟ್ ನೋಡ್ರಿ 40 ಗ್ರಾಮ್ ಪರ್ ಲೀಟರ್ ಅಕ್ವಿಯಸ್ ಯೂರಿಯಾ ಆಯ್ತು ಮತ್ತು ವಾಟರ್ ಸಾಲ್ವೆಂಟ್ ವಾಟರ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಯೂರಿಯಾದು ಗಿವನ್ ವೇಟ್ ಇಟ್ಟದ 40 ಗ್ರಾಮ್ ಅದ. ಗಿವನ್ ವೇಟ್ ಇಟ್ಟದ 40 ಗ್ರಾಮ್ ಅದ. ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ, ಮಾಲಿಕ್ಯುಲರ್ ಮಾಸ್ ಏನ್ ಮಾಡ್ಬೇಕು ಫೈಂಡ್ ಔಟ್ ಮಾಡ್ಬೇಕು. ನೋಡ್ರಿ ಯೂರಿಯಾದು ಮಾಲಿಕ್ಯುಲರ್ ಫಾರ್ಮುಲಾ ಏನದಪ್ಪ ಅಂದ್ರ NH2CO NH2CO NH2. ನೋಡ್ರಿ ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀರಪ್ಪ ಅಂದ್ರ ನೈಟ್ರೋಜನ್ದು ಎಷ್ಟದ? ನೈಟ್ರೋಜನ್ದು ಮಾಲಿಕ್ಯುಲರ್ ಮಾಸ್ ಎಷ್ಟದಪ್ಪ? ಇದು ಪರಮಾಣು ರಾಶಿ ಎಷ್ಟದಪ್ಪ ಅಂದ್ರ ಅಟಾಮಿಕ್ ಮಾಸ್ ನಂಬರ್ ಆಫ್ ನೈಟ್ರೋಜನ್ ಈಸ್ 14 ಪ್ಲಸ್ ಹೈಡ್ರೋಜನ್ ಈಸ್ 1 ಇಂಟು 2 ಪ್ಲಸ್ ಕಾರ್ಬನ್ ಈಸ್ ಕಾರ್ಬನ್ ಒಂದೇ ಅದ, ಅದ್ರ ಮಾಸ್ ಎಷ್ಟದಪ್ಪ ಅಂದ್ರೆ 12 ಅದ. 12 ಒಂದ್ಲೆ 12 ಪ್ಲಸ್ ಆಕ್ಸಿಜನ್ ಬಿ ಒಂದದ, ಅದ್ರ ಮಾಸ್ 16 ಅದ, ಪ್ಲಸ್ ನೈಟ್ರೋಜನ್ 14 ಅದ, ಪ್ಲಸ್ ಹೈಡ್ರೋಜನ್ 2 ಅದ 2. ಇಲ್ಲಿ ನೋಡ್ರಿ 14 1 2 16 17 18 28 29 30 40 46 56 60. ಮಾಲಿಕ್ಯುಲರ್ ಮಾಸ್ ಆಫ್ ಯೂರಿಯಾ ಎಷ್ಟು ಬತ್ತಪ್ಪ ಅಂದ್ರ 60 ಬತ್ತು. ಇದು 0 ಇದು 0 ಕ್ಯಾನ್ಸಲ್ ಆಗ್ತದ. ನೆಕ್ಸ್ಟ್ ನೋಡ್ರಿ 4 ಡಿವೈಡೆಡ್ ಬೈ 6 0.66 36 4 ಉಳಿತು. 6 36 ಸೇಮ್ ಹಿಂಗೆ ಹೋಗ್ತಿರ್ತದ. ಹಾಗಾಗಿ 0.66 ಮೋಲ್ಸ್ ಇದೆ. ಯೂರಿಯಾದ ಎಷ್ಟು ಮೋಲ್ಸ್ ಇದೆಯಪ್ಪ ಅಂದ್ರೆ 0.66 ಮೋಲ್ಸ್ ಇದೆ.